ತಾಜ್ ಮಹಲ್ ನಂತಹ ಅದ್ಭುತ ಪ್ರೇಮ ಸ್ಮಾರಕಕ್ಕೆ ಸ್ಫೂರ್ತಿ ನೀಡಿದ ಕಟ್ಟಡ ಇದು. ದಕ್ಷಿಣ ಭಾರತದ ತಾಜ್ ಮಹಲ್, ತಾಜ್ ರೋಜಾ ಎಂದು ಕರೆಯಿಸಿಕೊಳ್ಳಬೇಕಿದ್ದ ಸ್ಮಾರಕ ಆಗಿದ್ದು ಏನೋ ಪತಿಯ ಮೇಲಿನ ಪ್ರೀತಿಗೆ ತಾಜ್ ಮಾಡಿದ್ದೇನೋ. ಇದು ನಮ್ಮ ನಾಡಿನ ಕಥೆ. ಸ್ನೇಹಿತರೆ ನಮಸ್ಕಾರ, ಮೀಡಿಯಾ ಮೈಂಡ್ಸ್ಗೆ ಸ್ವಾಗತ, ಸುಸ್ವಾಗತ. ತಾಜ್ ಮಹಲ್ ಈ ಕಟ್ಟಡದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆಗ್ರಾದಲ್ಲಿರುವ ಈ ಪ್ರಸಿದ್ಧ ಪ್ರೇಮ ಸ್ಮಾರಕ ವಿಶ್ವದ 7 ಅದ್ಭುತಗಳಲ್ಲಿ ಒಂದು. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ಈ ಸ್ಮಾರಕದಿಂದ ಭಾರತದ ಪ್ರವಾಸೋದ್ಯಮಕ್ಕೆ ಗರಿ ಸಿಕ್ಕಂತಾಗಿದೆ. ನಮ್ಮ ಪ್ರತಿ ಸಾಧನೆಯ ಹಿಂದೆಯೂ ಒಂದು ಸ್ಫೂರ್ತಿ ಇದ್ದಂತೆ. ತಾಜ್ ಮಹಲ್ ನಂತಹ ಅದ್ಭುತ ಸ್ಮಾರಕಕ್ಕೆ ಸ್ಫೂರ್ತಿ ನೀಡಿದ ಸ್ಮಾರಕ ಯಾವುದು ಗೊತ್ತಾ? ಅದುವೇ ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಇಬ್ರಾಹಿಂ ರೋಜಾ. ಈ ಪ್ರಸಿದ್ಧ ಸ್ಮಾರಕದ ನಿರ್ಮಾಣ 2ನೇ ಇಬ್ರಾಹಿಂ ಆದಿಲ್ ಶಾ ಅವರಿಂದ ಮಾಡಲ್ಪಡ್ತು ಎನ್ನೋ ಮಾಹಿತಿ ಇತಿಹಾಸದ ಪುಟಗಳಿಂದ ಲಭ್ಯವಾಗುತ್ತೆ. ವಿಜಯಪುರದ ಆದಿಲ್ ಶಾಹಿಗಳಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದ ಸುಲ್ತಾನ್ ಇಬ್ರಾಹಿಂ ಸರ್ವಧರ್ಮ ಸಹಿಷ್ಣುತೆಗೆ ಹೆಸರಾದವರು ಎನ್ನುವುದು ಇತಿಹಾಸದ ಪುಟದಿಂದ ತಿಳಿದು ಬರುತ್ತೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ಶ್ರಮಿಸಿದ್ದ ಸುಲ್ತಾನ್ ಇವನನ್ನ ಜಗದ್ಗುರು ಬಾದ್ಶಾ ಎಂದೇ ಕರೀತಾ ಇದ್ರು ಅಂತ ತಿಳಿದು ಬರುತ್ತೆ. ತನ್ನ ಪ್ರೀತಿಯ ಮಡದಿ ತಾಜ್ ಸುಲ್ತಾನ್ಗಳಿಗಾಗಿ ಇಬ್ರಾಹಿಂ ಆದಿಲ್ ಶಾ ಒಂದು ವಿಶಿಷ್ಟ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗ್ತಾನೆ. ಅಂದಿನ ಪ್ರಸಿದ್ಧ ವಾಸ್ತುಶಿಲ್ಪಿ ಮಲಿಕ್ ಸಂದಲ್ ಸ್ಮಾರಕದ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತುಕೊಳ್ತಾನೆ. ದುರಾದೃಷ್ಟವಶಾತ್ ಸ್ಮಾರಕ ಪೂರ್ಣಗೊಳ್ಳುವ ಮುನ್ನವೇ ಸುಲ್ತಾನರು ದೈವಾಧೀನರಾಗ್ತಾರೆ. ಆಗ ಪತಿಯ ಮೇಲಿನ ಪ್ರೀತಿಯಿಂದ ತಾಜ್ ಸುಲ್ತಾನಳು ತಾನೇ ಮುತುವರ್ಜಿ ವಹಿಸಿ ಸ್ಮಾರಕದ ನಿರ್ಮಾಣವನ್ನ ಪೂರ್ಣಗೊಳಿಸ್ತಾಳೆ. ಇಲ್ಲಿಗೆ 2ನೇ ಇಬ್ರಾಹಿಂ ಆದಿಲ್ ಶಾ ದೊರೆಯ ಸಮಾಧಿ ಮಾಡಲಾಗುತ್ತೆ. ಹೀಗೆ ತಾಜ್ ರೋಜಾ ಎಂದು ಕರೆಯಿಸಿಕೊಳ್ಳಬೇಕಿದ್ದ ಸ್ಮಾರಕ ಸುಲ್ತಾನನ ನೆನಪಿನಲ್ಲಿ ಇಬ್ರಾಹಿಂ ರೋಜಾ ಎಂದು ಪ್ರಸಿದ್ಧವಾಗುತ್ತದೆ. ಇಲ್ಲಿರುವ ಪರ್ಷಿಯನ್ ಭಾಷೆಯಲ್ಲಿರುವ ಶಾಸನವು ಈ ಸ್ಮಾರಕ ಕ್ರಿಸ್ತಶಕ 1626ರಲ್ಲಿ ನಿರ್ಮಾಣಗೊಂಡಿದೆ ಎಂಬ ಮಾಹಿತಿಯನ್ನ ನೀಡುತ್ತೆ. ಇಬ್ರಾಹಿಂ ರೋಜಾ ಪ್ರಮುಖವಾಗಿ 2 ಕಟ್ಟಡಗಳನ್ನು ಹೊಂದಿದೆ. ಒಂದು ಸುಲ್ತಾನ್ ಇಬ್ರಾಹಿಂ ಆದಿಲ್ ಶಾ ಮತ್ತು ಅವನ ಕುಟುಂಬದವರ ಗೋರಿಗಳನ್ನು ಹೊಂದಿರುವ ಸ್ಮಾರಕವಾದರೆ, ಮತ್ತೊಂದು ಪ್ರಾರ್ಥನೆಗಾಗಿ ನಿರ್ಮಿಸಿರುವ ಮಸೀದಿ. ಇಬ್ರಾಹಿಂ ರೋಜಾದ ವಾಸ್ತುಶಿಲ್ಪದ ವೈಭವವನ್ನ ಪದಗಳಲ್ಲಿ ಹೇಳುವುದು ಅಸಾಧ್ಯ. ಇಲ್ಲಿನ ಗೋಡೆಗಳ ಮೇಲೆ ಪರ್ಷಿಯನ್ ಭಾಷೆಯಲ್ಲಿ ಕುರಾನ್ನ ಪ್ರಮುಖ ಶ್ಲೋಕಗಳನ್ನು ಬರೆಯಲಾಗಿದೆ. ಇಬ್ರಾಹಿಂ ರೋಜಾದ ಪ್ರವೇಶ ದ್ವಾರದ 2 ಬದಿಗಳಲ್ಲಿ ಸಾಲು ಸಾಲಾಗಿ ಕಟ್ಟಿರುವ ಕೊಠಡಿಗಳನ್ನ ಕಾಣಬಹುದು. ಇವುಗಳಲ್ಲಿ ಸೈನಿಕರು ವಾಸ ಮಾಡ್ತಾ ಇದ್ರಂತೆ. ಪ್ರಸಿದ್ಧ ಇತಿಹಾಸಕಾರ ಕಸಿನ್ಸ್ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ವರ್ಣಿಸಿದ್ದಾರೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ನಿರ್ಮಾಣಗೊಂಡ ಬಿಬಿ ಕಮಕ್ ಬಾರಾ ಸ್ಮಾರಕಕ್ಕೂ ಇಬ್ರಾಹಿಂ ರೋಜಾ ಪ್ರೇರಣೆಯಾಗಿದೆಯಂತೆ. ಈ ಸ್ಮಾರಕವು ಈಗ ಪ್ರಾಚ್ಯವಸ್ತು ಸಂರಕ್ಷಣಾ ಇಲಾಖೆಗೆ ಸೇರಿದೆ. ಇಲ್ಲಿ ದಿನನಿತ್ಯ 100 ಪ್ರವಾಸಿಗರು ಭೇಟಿ ಕೊಡ್ತಾರೆ. ಪ್ರವೇಶ ಶುಲ್ಕ 20 ರೂಪಾಯಿ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪ್ರವಾಸಿಗರು ಇಲ್ಲಿ ಸ್ಮಾರಕಗಳನ್ನ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ನಮ್ಮ ಕರ್ನಾಟಕದ ವಿಜಯಪುರ ನಗರದಲ್ಲಿರುವ ಇಬ್ರಾಹಿಂ ರೋಜಾ ಈಗಿನ ದೆಹಲಿಯ ಆಗ್ರಾದಲ್ಲಿರುವ ತಾಜ್ ಮಹಲ್ ನಿರ್ಮಾಣಕ್ಕೆ ಸ್ಫೂರ್ತಿಯಾಗಿತ್ತು ಎನ್ನುವುದು ಹೆಮ್ಮೆಯ ಸಂಗತಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ನಮಸ್ಕಾರ.